ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ತುಂಬ ಕೆಲಸ ಇದೆ ಕಂದ. ಅಷ್ಟೇ ಅಲ್ಲ, ನೀನು ಕಾದಂಥ ಇಷ್ಟು ವರ್ಷ ತಪಸ್ಸು ಮಾಡಿದಂಥ ದಿನ ಬಂದಾಗಿದೆ. ಚಿಂತೆ ಮಾಡಬೇಡ, ಆದರೆ ಒಂದೇ ಒಂದು ಕೆಲಸ ಮಾಡು. ನಿನ್ನ ಊರಿನಲ್ಲೇ ಇರ್ತಕ್ಕಂಥ ಭೂತರಾಜರ ಹತ್ರ ಒಂದು ಕಾಯಿ ಇಟ್ಟು ಬಾ. ಆ ಕಾಯಿ ನೀನು 2 ದಿನದಲ್ಲಿ ಏನು ಸಂಕಲ್ಪ ತೆಗೆದುಕೊಂಡಿದ್ಯೋ ಆ ಸಂಕಲ್ಪ ಸಂಪೂರ್ಣವಾಗಲಿ ಅಂತ, ಅದಕ್ಕೆ ಕೆಲಸ ಆಗಲಿ ಅಂತ. ಯಾಕೆಂದರೆ ತೆಂಗಿನಕಾಯಿ ಅಂದರೆ ಫಲ, ಆ ಶಿವನ ಸ್ವರೂಪ. ನೀನು ಹೇಳಿದ್ದನ್ನು ಅದು ತಿಳಿದುಕೊಳ್ಳುವಂಥ ಶಕ್ತಿ ಇದೆ, ಅಷ್ಟೊಂದು ಪವರ್ ಆಗಿರುತ್ತದೆ. ಯೋಚನೆ ಮಾಡಬೇಡ. ಹಾಗೆ ನಿನ್ನೆ ಒಂದು ಮಾತು ಹೇಳಿದ್ದೆ, ಪ್ರತಿ ಶನಿವಾರ ಒಂದೇ ಒಂದು ನಿಂಬೆಹಣ್ಣು ತೆಗೆದುಕೊಂಡು ನಿನ್ನ ತಲೆಯಿಂದ 7 ಸಲ ನಿವಾಳಿಸಿ 3 ದಾರಿ ಸೇರಿದಂಥ ಜಾಗದಲ್ಲಿ ಅದನ್ನು ಕೊಯ್ದು ಎಡಗಡೆ ಕೈಯಿಂದ ಬಲಗಡೆ ಒಗೆಯೋದು, ಬಲಗಡೆ ಕೈಯಲ್ಲಿರೋದು ಎಡಗಡೆ ಒಗೆಯೋದು. ಇದರಿಂದ ನಿನಗೆ ಬರಬೇಕಾದ ಅದೃಷ್ಟ, ನಿನಗೆ ಬರಬೇಕಾದ ಒಳ್ಳೆಯ ದಿನಗಳು ಎಲ್ಲೆಲ್ಲಿ ಅಡೆತಡೆ ಇದೆಯೋ ಅವು ಎಲ್ಲವೂ ನಿವಾರಣೆ ಆಗುತ್ತದೆ, ಕೇವಲ ಒಂದು ನಿಂಬೆಹಣ್ಣಿನಿಂದ. ಪ್ರತಿ ಶನಿವಾರ ಮಾಡು. ಆಗಲ್ವಾ? ಪ್ರತಿ ಅಮಾವಾಸ್ಯೆಗೆ ಮಾಡು. ಅದು ರಾತ್ರಿ ಹೊತ್ತು 10 ಗಂಟೆ ಒಳಗಡೆ ಮಾಡಿದರೆ ಸಾಕು. ಮಾಡುತ್ತಾ ಬಾ. ನಿನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಇದೆ, ಎಷ್ಟು ಆ ತಾಯಿ ನಿನಗೆ ಅದೃಷ್ಟವನ್ನು ಕೊಟ್ಟಿದ್ದಾಳೆ ಎಂಬುದು ನಿನಗೆ ಅರ್ಥವಾಗುತ್ತದೆ. ಸರಿನಾ? ಸಣ್ಣ ಸಣ್ಣ ಪರಿಹಾರ, ಆದರೆ ಅದರ ಪವರ್ ಮಾತ್ರ ತುಂಬ ಅಮೋಘವಾಗಿರುತ್ತದೆ. ಯೋಚನೆ ಮಾಡಬೇಡ ಕಂದ. ನೀನು ಎಲ್ಲ ಸಂಬಂಧವನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದೀಯಾ, ಮುಂದೆ ಕೂಡ ನಿಭಾಯಿಸಿಕೊಂಡು ಹೋಗು. ನಿನ್ನ ಸುತ್ತಮುತ್ತಲಿರುವಂಥ ಜನರು ಕೂಡ ನಿನ್ನನ್ನು ಒಳ್ಳೆಯ ಹಾದಿಯಲ್ಲೇ ಅಥವಾ ಅವರನ್ನು ನೀನು ಒಳ್ಳೆಯ ಹಾದಿಯಲ್ಲಿ ತರುವಂಥ ಒಂದು ಮಾರ್ಗದರ್ಶಕನಾಗಿ ನೀನಿದ್ದೀಯಾ, ನೀನು ಇರುತ್ತೀಯ ಕಂದ. ಯೋಚನೆ ಮಾಡಬೇಡ. ಎಲ್ಲವೂ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿನ್ನಲ್ಲಿದೆ. ಹಾಗೆಯೇ ಬರುವಂಥ 3 ತಿಂಗಳಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆಯಲಿದೆ. ಅದು ನಿನಗೆ ತುಂಬ ಪ್ರಿಯವಾಯಿತು, ನಿನಗೆ ತುಂಬ ಇಷ್ಟವಾಗಿರೋದು. ನಿನ್ನ ತಂದೆ ತಾಯಿಗೋಸ್ಕರ ಮಾಡ್ತಾ ಇದ್ದೀಯ. ಆ ತಂದೆ ತಾಯಿಗೋಸ್ಕರ ಅನ್ನೋ ಕಾರಣಕ್ಕಾಗಿ ನಿನ್ನ ಎಲ್ಲ ಕೆಲಸವು ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಚಿಂತೆ ಮಾಡಬೇಡ. ನಾನು ನಿನ್ನ ಕೈ ಹಿಡಿದಿದ್ದೇನೆ. ಆ ಕೈಯನ್ನು ನಾನು ಯಾವತ್ತೂ ಬಿಡುವುದಿಲ್ಲ, ಇದು ಸತ್ಯ. ಹಾಗೆಯೇ ನಿನಗೆ ನನ್ನ ಓದಿಯ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಗೊತ್ತಿದೆ, ಆದರೆ ಬಳಸ್ತಾ ಇಲ್ಲ. ಇನ್ನೂ ತುಂಬ ಕಲಿಯೋದಿದೆ ಕಂದ. ನಿನಗೆ ಏನಾದರೂ ಕೈ ನೋವು, ಕಾಲು ಏನೇ ಆಗಿದ್ರೂ ಓದಿ ಬಳಸುತ್ತಾ ಬಾ. ಅದು ಔಷಧಿ ರೂಪದಲ್ಲಿ ಬಳಸುತ್ತಾ ಬಾ. ಎಲ್ಲವೂ ಚೆನ್ನಾಗಿರುತ್ತದೆ. ನೋಡುತ್ತಿದ್ದ ಹಾಗೆ ಅವೆಲ್ಲವೂ ಮಾಯವಾಗುತ್ತದೆ. ಚಿಂತೆ ಬಿಟ್ಟು ನೆಮ್ಮದಿಯಿಂದಿರು. ಬರುವಂಥ ಮಾಸದಲ್ಲಿ ನೀನು ನೋಡಿರೋದಿಲ್ಲ ಅಷ್ಟೊಂದು ಬದಲಾವಣೆ ನಿನ್ನ ಜೀವನದಲ್ಲಿ ಆಗುತ್ತಾ ಬರುತ್ತದೆ. ಒಳ್ಳೆ ಹಾದಿಯಲ್ಲಿದ್ದೀಯ. ಹಾಗೆಯೇ ಬ್ಯಾಂಕಿನ ಕೆಲಸ ನಿಂತು ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ದಿಲ್ಲ, ಬುಧವಾರದ ಒಳಗಡೆ ನಡೆಯುತ್ತದೆ. ಇಂದು ಒಳ್ಳೆ ಸುದ್ದಿ ಇದೆ, ಕಾಯ್ತಾ ಇರು ಕಂದ.